صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ತಾಯಿಯಂದಿರು ಹೇಳುವ ಸಣ್ಣ ಸಣ್ಣ ಸುಳ್ಳುಗಳು ಇದಕ್ಕೆ ಕಾರಣವಾಗಿದೆ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬ್ದುಲ್ಲಾ ಇಬ್ನ್ ಆಮಿರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ನಹು ಕಾಲ, ಮಹಾನರು ಹೇಳುತ್ತಾರೆ, ದಅತ್ನಿ ಉಮ್ಮಿ ಯೌಮನ್, ಒಂದು ದಿನ ನನ್ನ ತಾಯಿ ನನ್ನನ್ನು ಕರೆಯುತ್ತಾಳೆ. ವ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಯಿದುನ್ ಫಿ ಬೈತಿನ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮ್ಮ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನನ್ನ ತಾಯಿ ನನ್ನನ್ನು ಕರೆಯುತ್ತಾಳೆ. ಫಕಾಲತ್, ಅವಳು ಕರೆದದ್ದು, ಹಾ ತಆಲ ಊತೀಕ, ಇಲ್ಲಿ ಬಾ, ನಿನಗೆ ನಾನು ಇದನ್ನು ಕೊಡ್ತೇನೆ ಎಂದು. ಸಾಮಾನ್ಯವಾಗಿ ನಾವೆಲ್ಲರೂ ಕರೆಯುವಂತಹ ಒಂದು ಕರೆಯಾಗಿದೆ ಅದು. ಫಕಾಲ ಲಹಾ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ತಾಯಿಯೊಂದಿಗೆ ಕೇಳುತ್ತಾರೆ, ವಮಾ ಅರತ್ತಿ ಅನ್ ತೂತೀಹಿ, ನೀನು ಯಾವುದನ್ನು ನೀಡಲು ಉದ್ದೇಶಿಸಿದ್ದೀಯಾ, ನೀನು ಏನನ್ನಾದರೂ ನೀಡಲು ಉದ್ದೇಶಿಸಿದ್ದೀಯಾ ಎಂದು. ಕಾಲತ್, ಆಗ ಆ ತಾಯಿ ಹೇಳುತ್ತಾಳೆ, ಉತೀಹಿ ತಮ್ರನ್, ನಾನು ಖರ್ಜೂರವನ್ನು ನೀಡಲು ಉದ್ದೇಶಿಸಿದ್ದೇನೆ ಎಂದು. ಫಕಾಲ ಲಹಾ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅಮಾ ಇನ್ನಕಿ ಲೌ ಲಂ ತುಅತೀಹಿ ಶೈಅನ್ ಕುತಿಬತ್ ಅಲೈಕಿ ಕಿಜ್ಬತುನ್, ನೀನು ಮಗುವನ್ನು ಕರೆದು ಏನೂ ನೀಡದಿದ್ದರೆ ಖಂಡಿತವಾಗಿಯೂ ನಿನ್ನನ್ನು ಸುಳ್ಳುಗಾರರ ವಿಭಾಗದಲ್ಲಿ ಬರೆಯಲ್ಪಡಲಾಗುತ್ತದೆ ಎಂದು. ಅಂದರೆ ತಾಯಿಯಂದಿರು ಪ್ರತ್ಯೇಕವಾಗಿ ಗಮನಿಸಬೇಕಾದಂತಹ ಒಂದು ವಿಷಯವಾಗಿದೆ. ಸಾಮಾನ್ಯವಾಗಿ ಆಟವಾಡುತ್ತಿದ್ದಂತಹ ಮಕ್ಕಳನ್ನು ಕರೆಯಲು ಅಥವಾ ಮತ್ತೊಬ್ಬರಿಗೆ ಉಪದ್ರವವನ್ನು ನೀಡುತ್ತಿರುವಂತಹ ಮಕ್ಕಳನ್ನು ಕರೆಯಲಿಕ್ಕೋಸ್ಕರ ಸುಳ್ಳು ಹೇಳ್ತಾರೆ. ಅದು ನೀಡುತ್ತೇನೆ, ಇದು ನೀಡುತ್ತೇನೆ, ಅಥವಾ ನಾಳೆ ನೀಡುತ್ತೇನೆ, ನಾಳಿದ್ದು ನೀಡುತ್ತೇನೆ ಎಂಬಂತಹ ಮಾತು. ಆ ಸಣ್ಣ ಸಣ್ಣ ಸುಳ್ಳುಗಳು ಸಣ್ಣ ಸಣ್ಣ ಮಕ್ಕಳಿಗೆ ಅವರ ಜೀವನದಲ್ಲಿ ಸುಳ್ಳುಗಾರರಾಗಲೊಂದು ಕಾರಣವಾಗಿರುತ್ತದೆ. ನಾವು ಅದನ್ನೆಲ್ಲ ನಿರ್ಲಕ್ಷಿಸ್ತೇವೆ. ಅದರಿಂದ ಏನಾಗಲು ಸಾಧ್ಯ ಎಂದು. ಖಂಡಿತವಾಗಿಯೂ ಮಕ್ಕಳ ಜೀವನದಲ್ಲಿ ಅದರಿಂದ ಬದಲಾವಣೆ ಆಗ್ತದೆ. ಮಕ್ಕಳು ತಂದೆ ತಾಯಿಯಿಂದ ಅದೆಷ್ಟೋ ವಿಷಯಗಳನ್ನು ನೋಡಿ ಕಳೀತಾರೆ. ಆದ್ದರಿಂದ ಪೋಷಕರು ಜಾಗೃತರಾಗಬೇಕು. ಯಾವತ್ತೂ ಕೂಡ ಸಣ್ಣ ಸಣ್ಣ ಸುಳ್ಳುಗಳು ಕೂಡ ಬಾಯಿಯಿಂದ ಮಕ್ಕಳ ಮುಂದೆ ಬರದಂತೆ ನೋಡಿಕೊಳ್ಬೇಕು. ಅದು ಬರುವುದಾದರೆ ಖಂಡಿತವಾಗಿಯೂ ಅದರ ಒಂದು ಪ್ರತಿಬಿಂಬ ಮಕ್ಕಳ ಜೀವನದಲ್ಲಿರುತ್ತದೆ. ಅದಕ್ಕಿಂತಲೂ ವಿರೂಪವಾಗಿರುತ್ತದೆ. ಕಾರಣ ಮಕ್ಕಳು ತಾಯಿಯಷ್ಟಲ್ಲ, ಅದಕ್ಕಿಂತಲೂ ಜಾಸ್ತಿ ಸುಳ್ಳು ಹೇಳ್ತಾರೆ. ಕೊನೆಗೆ ಮಕ್ಕಳು ಸುಳ್ಳುಗಾರರಾಗುತ್ತಾರೆ. ಇದು ಪ್ರತಿಯೊಂದು ವಿಷಯದಲ್ಲೂ ಕೂಡ, ಎಲ್ಲ ವಿಷಯದಲ್ಲೂ, ತಾಯಿಯ ನಡವಳಿಕೆ ಪ್ರತಿಯೊಂದರಲ್ಲೂ ಕೂಡ, ತಂದೆಯ ನಡವಳಿಕೆ ಪ್ರತಿಯೊಂದರಲ್ಲೂ ಕೂಡ ಮಕ್ಕಳ ವೀಕ್ಷಣೆ ಇದೆ. ಸಣ್ಣ ಸಣ್ಣ ಮಕ್ಕಳ ವೀಕ್ಷಣೆ ಇದೆ. ಆದ್ದರಿಂದ ಆ ಮಕ್ಕಳ ಕಣ್ಣ ಮುಂದೆಯಾದರೂ ಕೂಡ ನಾವು ಒಳ್ಳೆಯವರಾಗಿ ನಟಿಸೋಣ. ಕಾರಣ ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು, ಉತ್ತಮರಾಗಬೇಕು. ಆ ಒಂದು ಲಕ್ಷ್ಯ ಮಾತ್ರ. ಅಲ್ಲಾಹನು ಉತ್ತಮ ಮಕ್ಕಳ ವಿಭಾಗದಲ್ಲಿ ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.